ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಎಡಿಷನ್ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾಗಿ ಅರ್ಧಕ್ಕೆ ನಿಂತಿದ್ರೆ ಅದಕ್ಕೂ ಕೂಡ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೂ ಕೂಡ. ಇನ್ನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 270 ಪಾಯಿಂಟ್ಸ್ 0.55% ಪಾಸಿಟಿವ್ ಪರ್ಫಾರ್ಮೆನ್ಸ್. ಓಪನಿಂಗ್ ಡೌನ್ ಆಗಿದೆ. ಒಟ್ಟಲ್ಲಿಂದ ಸಾಲಿಡ್ ರಿಕವರಿ ಕಂಡು ಬಂದು ಓವರ್ ಆಲ್ 270 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ 104 ಪಾಯಿಂಟ್ಸ್ 0.44% ಡೌನ್ ಫಾಲ್ ಇದೆ. ಡೌ ಜೋನ್ಸ್ ಪಾಸಿಟಿವ್ ಅಲ್ಲಿ ಇದೆ, ಬಟ್ ನಾಸ್ಟಾಕ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ಅನಂತರ ಇನ್ನು ಡೌನ್ ಆಗಿದೆ. ಓವರ್ ಆಲ್ ನಿಯರ್ಲಿ 0.5% ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ FIS ಭರ್ಜರಿಯಾಗಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. 3,367 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 3,701 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ FIS ಕಂಟಿನ್ಯೂ ಮಾಡಿದ್ದಾರೆ ತಮ್ಮ ಸೆಲ್ಲಿಂಗ್ ಪ್ರೋಸೆಸ್ ಅನ್ನ. DIS ಅಂತೂ ಆಸ್ ಯೂಶುವಲ್ ಬೈ ಮಾಡ್ತಾನೆ ಇದ್ದಾರೆ. ಇನ್ನು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಬಿಗ್ ನ್ಯೂಸ್ ಬರೋದಿದೆ. ಎಸ್ಪೆಷಲಿ ಟ್ಯಾರಿಫ್ ಹಾಕಿರೋದ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ಈಗಲೂ ಕೂಡ ಟ್ಯಾರಿಫ್ ಗುಮ್ಮನ್ನ ತೋರಿಸಿ ಡೊನಾಲ್ಡ್ ಟ್ರಂಪ್ ಎದುರಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಟ್ಯಾರಿಫ್ ಬಗ್ಗೆ ಸುದ್ದಿ ಬರೋದೈತೆ. ಸುಪ್ರೀಂ ಕೋರ್ಟ್ ಇಂದ ಅಂದ್ರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಇಂದ ಏನ್ ಹೇಳುತ್ತೆ ಗೊತ್ತಿಲ್ಲ. ನೋಡಬಹುದು, ಟ್ರಂಪ್ಸ್ ಟ್ಯಾರಿಫ್ ಫೇಸ್ ಸುಪ್ರೀಂ ಕೋರ್ಟ್ ಟೆಸ್ಟ್ ಆಸ್ ನಿಯರ್ಲಿ 1,000 ಕಂಪನೀಸ್ ಲೈನ್ ಅಪ್ ಫಾರ್ ರೀಫಂಡ್ಸ್. ಇವತ್ತು ಒಂದಷ್ಟು ಸುದ್ದಿಗಳು ಬರುತ್ತೆ. ನಿಮ್ಗೆ ಗೊತ್ತಿರೋ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರೋದು, ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ನೈಟ್ ಓಪನ್ ಆಗೋದು. ಆಗ ಬರುತ್ತೆ, ನೋಡೋಣ ಏನ್ ಸುದ್ದಿ ಬರುತ್ತೆ ಅಂತ. ಬಟ್ ಈ ಸುದ್ದಿಯ ಮೇಲೆ ಫೋಕಸ್ ಇರ್ಲಿ ನಿಮ್ಮದು. ಇನ್ನು ಅಮೆರಿಕ ಈಗಾಗಲೇ ನಿಮಗೆ ಗೊತ್ತಿರೋ ಗ್ರೀನ್ ಲ್ಯಾಂಡ್ ಅನ್ನ ಫೋಕಸ್ ಮಾಡ್ತಾ ಇದೆ ಅಥವಾ ಟಾರ್ಗೆಟ್ ಮಾಡ್ತಾ ಇದೆ ವೆನಿಜುವೆಲಾ ನಂತರ. ನೋಡಬಹುದು, ಟ್ರಂಪ್ ಐಟ್ಸ್ ಡಿಸ್ಕಸ್ ಪೇಯಿಂಗ್ ಗ್ರೀನ್ ಲ್ಯಾಂಡರ್ಸ್ ಅಪ್ ಟು $1 lakh ಈಚ್ ಟು ಬ್ಯಾಕ್ ಎ ಬ್ರೇಕ್ ಫ್ರಮ್ ಡೆನ್ಮಾರ್ಕ್. ಡೆನ್ಮಾರ್ಕ್ ನ ಕಂಟ್ರೋಲ್ ಅಲ್ಲಿ ಇದೆ ಈ ಗ್ರೀನ್ ಲ್ಯಾಂಡ್. ಅಲ್ಲಿಂದ ಬ್ರೇಕ್ ಮಾಡ್ಲಿಕ್ಕೆ ಅಲ್ಲಿನ ಜನರಿಗೆ $1 lakh ಕೊಡೋ ಬಗ್ಗೆ ಡಿಸ್ಕಸ್ ನಡೀತಿದೆ ಅಂತ ಹೇಳಿದ್ದಾರೆ ಟ್ರಂಪ್ ಜೊತೆ ಇರುವಂತ ವ್ಯಕ್ತಿ. ಯಾವ ಲೆವೆಲ್ ಇಳಿತಾರ ಗೊತ್ತಿಲ್ಲ ಇವರು, ಅದರಲ್ಲೂ ಡೆನ್ಮಾರ್ಕ್ ಇಂದ ಬ್ರೇಕ್ ಮಾಡಿ ಆಚೆ ಬರ್ಲಿಕ್ಕೆ. ಈ ತರದ ಪ್ರಯತ್ನಗಳನ್ನ ಈ ಹಿಂದೆ ಕೂಡ ಇವರು ಮಾಡಿದ್ದಾರೆ. ಗೊತ್ತಿಲ್ಲ ಈಗ ಸಾಧ್ಯ ಆಗುತ್ತ ಅಂತ. ಇನ್ನು ನೋಡಬಹುದು, ಟೇಕ್ ಟ್ರಂಪ್ಸ್ ಗ್ರೀನ್ಲ್ಯಾಂಡ್ ಪುಷ್ ಸೀರಿಯಸ್ಲಿ ಆರ್ ದ US ವಿಲ್ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. JD ವ್ಯಾನ್ಸ್ ಟು ಯುರೋಪ್ ಗೆ JD ವ್ಯಾನ್ಸ್ ಹೇಳಿರುವಂತದ್ದು. ಗ್ರೀನ್ಲ್ಯಾಂಡ್ ಬಗ್ಗೆ ಏನು ಟ್ರಂಪ್ ಹೇಳಿದ್ರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ಅಮೆರಿಕ ಬೇರೆ ಏನಾದ್ರು ಮಾಡ್ಬೇಕಾಗುತ್ತೆ ಅಂತ ಒಟ್ಟಿನಲ್ಲಿ ಎದುರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಗೊತ್ತಿಲ್ಲ ಯುರೋಪ್ ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅಂತ. ಸದ್ಯದ ಮಟ್ಟಿಗಂತೂ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ಮುಗಿ ಬೀಳ್ತಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಭಾರತ್ ಫೋರ್ಜ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಜರ್ಮನ್ ಒಂದು ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. AI ಲೆಡ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಗೆ ಸಂಬಂಧಪಟ್ಟಂತೆ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಏನಿದೆ ಅದನ್ನ ಆಟೋಮೇಟ್ ಮಾಡೋ ಬಗ್ಗೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಸದ್ಯ ಕಾರಣಕ್ಕೆ ಭಾರತ್ ಫೋರ್ಜ್ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ನಂತರ ಬಜಾಜ್ ಫಿನ್ಸರ್ವ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ರಾತ್ರಿ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಕಂಪನಿ ಅಲಯನ್ಸ್ ನ ಜೊತೆ ಇದ್ದಂತ ಸಂಬಂಧವನ್ನ ಕಡಿತ ಮಾಡಿಕೊಂಡಿತ್ತು. ಸ್ಟೇಕ್ ಅನ್ನ ವಾಪಸ್ ತಗೊಳ್ಳುವಂತ ನಿರ್ಧಾರವನ್ನ ಮಾಡಿತ್ತು. ಈಗ ಆ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿದೆ. 23% ಸ್ಟೇಕ್ ಅನ್ನ ಅಲಯನ್ಸ್ ಹತ್ರ ಇದ್ದದನ್ನ ಬಜಾಜ್ ಫಿನ್ಸರ್ವ್ ವಾಪಸ್ ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ವಾಚ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ ಪ್ರೆಸ್ಟೀಜ್ ಎಸ್ಟೇಟ್ಸ್ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಚೆನ್ನೈಯಲ್ಲಿ 16.5 ಎಕರೆ ಅಥವಾ ನಿಯರ್ಲಿ 17 ಎಕರೆ ಲ್ಯಾಂಡ್ ಪಾರ್ಸೆಲ್ ಅಕ್ವೈರ್ ಮಾಡಿದೆ ಡೆವಲಪ್ ಮಾಡ್ಲಿಕ್ಕೆ. ಈ ಲ್ಯಾಂಡ್ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಪ್ರೆಸ್ಟೀಜ್ ಎಸ್ಟೇಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಈ ಸುದ್ದಿ ಎಷ್ಟು ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅಂತ. ನಂತರ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಅಪ್ಡೇಟ್ ಬಂದಿದೆ. ಕಂಪನಿಗೆ 201 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಈಸ್ಟ್ ಕೋಸ್ಟ್ ರೈಲ್ವೇಸ್ ಇಂದ ಸಿಕ್ಕಿರುವಂತಹ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ RVNL ಅಥವಾ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಸಾಗರ್ ಸಿಮೆಂಟ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ OFS ಅನ್ನು ಅನೌನ್ಸ್ ಮಾಡಿದೆ. ಅಂದ್ರೆ ಇದರಲ್ಲಿ ಆಂಧ್ರ ಸಿಮೆಂಟ್ಸ್ ಹೋಲ್ಡಿಂಗ್ ಅನ್ನ ಇಟ್ಟಿದೆ. ಆ ಕಂಪನಿ ಈಗ OFS ಮೂಲಕ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ. ಸುಮಾರು 8% ಸ್ಟೇಕ್ ಅನ್ನ ಮಾರಾಟ ಮಾಡ್ತಿದೆ. ಈ ಸುದ್ದಿ ಕಾರಣಕ್ಕೆ ಸಾಗರ್ ಸಿಮೆಂಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿಗೆ ಇಂಡಿಯನ್ ಏರ್ ಫೋರ್ಸ್ ಇಂದ 275 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ.
ನಂತರ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿಗೆ 704 ಮೆಗಾವ್ಯಾಟ್ ಪ್ರಾಜೆಕ್ಟ್ ಸಿಕ್ಕಿದೆ. ಇದರ ವ್ಯಾಲ್ಯೂ 1052 1252 ಕೋಟಿ ಅಂತ ಲೆಕ್ಕಾಚಾರ ಮಾಡಲಾಗ್ತಿದೆ. ಈ ಪ್ರಾಜೆಕ್ಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ವಾರಿ ರಿನ್ಯೂವಬಲ್ ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದರ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ BHEL ಕೂಡ ಫೋಕಸ್ ಅಲ್ಲಿ ಇರುತ್ತೆ. ನಿನ್ನೆ ಅಂತೂ ನಿಯರ್ಲಿ 10% ಸ್ಟಾಕ್ ಡೌನ್ ಆಯ್ತು, ಬಟ್ ಇವತ್ತು ಕೂಡ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಂದ್ರೆ ಕಂಪನಿಗೆ ಒಂದು ಒಳ್ಳೆ ಸುದ್ದಿ ಬಂದಿದೆ. ಕಾರಣ ಕಂಪನಿಯ ಜಾಯಿಂಟ್ ವೆಂಚರ್ ಗೆ 5400 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. BHEL ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಪನೋರಮಾ ಸ್ಟುಡಿಯೋಸ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಇತ್ತೀಚಿನ ಫಿಲ್ಮ್ ಕುಬೇರ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ, ಅಂದ್ರೆ ರೈಟ್ಸ್ ಅನ್ನ ಪಡ್ಕೊಂಡಿದೆ, ಪ್ರಸಾರ ಮಾಡುವಂತ ರೈಟ್ಸ್. ಈ ಸುದ್ದಿ ಕಾರಣಕ್ಕೆ ಪನೋರಮಾ ಸ್ಟುಡಿಯೋಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ AB ಇನ್ಫ್ರಾ ಬಿಲ್ಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ 54 ಕೋಟಿ ಆರ್ಡರ್ ಸಿಕ್ಕಿದೆ ಈಸ್ಟ್ ಕೋಸ್ಟ್ ರೈಲ್ವೇಸ್ ಇಂದ. ಈ ಸುದ್ದಿ ಕಾರಣಕ್ಕೆ AB ಇನ್ಫ್ರಾ ಬಿಲ್ಡ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ BL ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 596 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. BL ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ನಿಯರ್ಲಿ 21 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ NHAI ಇಂದ 329 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಹೈವೇ ಇನ್ಫ್ರಾನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ NHPC ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 2000 ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಪ್ರಿಫರೆನ್ಷಿಯಲ್ ಪ್ಲೇಸ್ಮೆಂಟ್ ನ ಮೂಲಕ 2000 ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರಕ್ಕೆ ಬೋರ್ಡ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ NHPC ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ SML ಮಹೀಂದ್ರ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಪ್ರೊಡಕ್ಷನ್ ಡೇಟಾ ರಿಲೀಸ್ ಮಾಡಿದೆ. CV ಪ್ರೊಡಕ್ಷನ್ 39% ಅಪ್ ಆಗಿದೆ. ಹಾಗೆ CV ಸೇಲ್ಸ್ ಅಲ್ಲಿ 77% ಅಪ್ ಆಗಿದೆ Q3 ನಲ್ಲಿ. ಈ ರೀತಿಯ ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ, ವಾಚ್ ಮಾಡಬಹುದು SML ಮಹೀಂದ್ರದಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೆಲವು ಕಂಪನಿಗಳ ರಿಸಲ್ಟ್ಸ್ ಇದೆ ನೋಡಬಹುದು. GG ಎಂಜಿನಿಯರಿಂಗ್, ಗ್ಲೋಬಸ್, IREDA ರಿಸಲ್ಟ್ ಇದೆ ಇವತ್ತು. ತೇಜಸ್ ನೆಟ್ವರ್ಕ್ಸ್ ಇದೆ, ಟ್ರೈಟಾನ್, ಈ ಕೆಲವು ಕಂಪನಿಗಳ ರಿಸಲ್ಟ್ ಇದೆ, ವಾಚ್ ಮಾಡಬಹುದು ಇವುಗಳನ್ನು ಕೂಡ. ಜೊತೆಗೆ ರಿಸಲ್ಟ್ಸ್ ಯಾವ ರೀತಿ ಬರುತ್ತೆ ಅದಕ್ಕೆ ತಕ್ಕಂತ ರಿಯಾಕ್ಷನ್ ಕೂಡ ಬರಬಹುದು, ಸ್ಟಾಕ್ ಗಳನ್ನ ಫೋಕಸ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಭಾರತ್ ಕೋಕಿಂಗ್ ಕೋಲ್ IPO ಇವತ್ತಿಂದ ಓಪನ್ ಆಗ್ತಾ ಇದೆ ನೋಡಬಹುದು. ಗ್ರೇ ಮಾರ್ಕೆಟ್ ಪ್ರೀಮಿಯಂ 40% ಇದೆ. ಮುಂಚೆ 70% ಇತ್ತು, ಆನಂತರ 60 ಇಳಿತು, 50 ಇಳಿತು, ಈಗ 40 ಇಳಿದೆ. ಗೊತ್ತಿಲ್ಲ ಇನ್ನು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಆಸ್ ಆಫ್ ನೋ 40% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇದ್ರ ಬಗ್ಗೆ ಈಗಾಗಲೇ ಮಂಗಳವಾರನೇ ಡೀಟೇಲ್ ವಿಡಿಯೋನ ಕವರ್ ಮಾಡಿದೀನಿ, ನೋಡಿಲ್ಲ ಅಂತಂದ್ರೆ ನೋಡಿ, ಈಗಾಗಲೇ ವಿಡಿಯೋ ಬಂದಿದೆ. ಇವತ್ತಿಂದ ಓಪನ್ ಆಗ್ತಾ ಇದೆ, ಸ್ಟಡಿ ಮಾಡಬಹುದು ಕಂಪನಿನ. ಪ್ರೀಮಿಯಂ ಮತ್ತು ಚೆನ್ನಾಗಿದೆ, ಬಟ್ ತುಂಬಾ ಹೈ ಇಂದ ಡೌನ್ ಆಗಿದೆ. 13 ರೂಪೀಸ್ ವರೆಗೂ ಇತ್ತು, ಈಗ 9 ರೂಪೀಸ್ ಬಂದಿದೆ. ಆಸ್ ಆಫ್ ನೌ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದನ್ನು ಕೂಡ. ಏನು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿನ್ನೆ ಅಂತೂ ಎಲ್ಲ ಇಂಡೈಸಸ್ ಅಲ್ಲಿ ಹೋಲ್ಸೇಲ್ ಆಗಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು ನೋಡಬಹುದು. ಯಾವುದು ಕೂಡ ಪಾಸಿಟಿವ್ ಅಲ್ಲಿ ಏನಿಲ್ಲ, ಎಲ್ಲ ಕೂಡ ಡೌನ್. ಅದರಲ್ಲೂ 0.5% ಕಡಿಮೆ, ಅಪ್ ಟು 3% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಅಂತ. ಎಸ್ಪೆಷಲಿ ಸ್ವಲ್ಪ ಸ್ಟ್ರೆಂತ್ ಕಂಡು ಬರ್ತಾ ಇದ್ದು ಆಟೋ ಸೆಕ್ಟರ್ ಅಲ್ಲಿ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ, PSU ಬ್ಯಾಂಕ್ ಗಳಲ್ಲಿ ಹಾಗೂ ಮೆಟಲ್ ಅಲ್ಲಿ. ನಿನ್ನೆ ಅಂತೂ ಎಲ್ಲಾ ಕಡೆನೂ ಡೌನ್ ಇದೆ ಪರ್ಫಾರ್ಮೆನ್ಸ್, ಬಟ್ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 28 ಪಾಯಿಂಟ್ಸ್ 0.1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಏಷ್ಯನ್ ಮಾರ್ಕೆಟ್ ಗಳು ಕೂಡ ಚೆನ್ನಾಗಿದೆ ಟ್ರೆಂಡ್. ತೈವಾನ್ ವೇಟೆಡ್ ಹಾಗೂ ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಇದಾವೆ, ಬಟ್ ಉಳಿದ ಮಾರ್ಕೆಟ್ ಗಳು ಪಾಸಿಟಿವ್ ಅಲ್ಲಿ ಇದಾವೆ. ಸದ್ಯದ ಮಟ್ಟಿಗೆ ಪಾಸಿಟಿವ್ ಟ್ರೆಂಡ್ ಇದೆ. ಇವನ್ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, ಬಟ್ ಬಿಗ್ ಡಿಫರೆನ್ಸ್ ಏನಿಲ್ಲ, ಜಸ್ಟ್ 28 ಪಾಯಿಂಟ್ಸ್ ಅಷ್ಟೇ. ಮೇ ಬಿ ಸ್ವಲ್ಪ ಅಪ್ ಅಲ್ಲಿ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆದ್ರೂ ಆಗ, ಬಟ್ ಕ್ಲೋಸಿಂಗ್ ಹೆಂಗಿರುತ್ತೆ ಅದು ನಮಗೆ ಬಹಳ ಮುಖ್ಯ ಆಗೋದು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಬ್ರೆಂಟ್ ಕಡೆ ಬಂದ್ರೆ ಬ್ರೆಂಟ್ ಅಲ್ಲಿ ಒಂದಷ್ಟು ರ್ಯಾಲಿ ಇದೆ ನೋಡಬಹುದು. 62.45 ಹೋಗಿದೆ, ಒಳ್ಳೆ ರ್ಯಾಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಬಂದಿದೆ. ಅಂದ್ರೆ 60 ಇತ್ತು ನಿನ್ನೆ, ಇವಾಗಲೇ 62.5 ಹತ್ರಕ್ಕೆ ಹೋಗಿದೆ. ಇನ್ನು ಗೋಲ್ಡ್ ಅಲ್ಲೂ ಕೂಡ ನೋಡಬಹುದು ಸ್ವಲ್ಪ ಡೌನ್ ಇದೆ ಇವತ್ತು ಪರ್ಫಾರ್ಮೆನ್ಸ್. USD INR ಗೆ ಬಂದ್ರೆ INR ಸ್ವಲ್ಪ ವೀಕ್ ಆಗಿದೆ ಇವತ್ತು. ನಿನ್ನೆ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು, ಇವತ್ತು ಸ್ವಲ್ಪ ವೀಕ್ ಆಗಿದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸದ್ಯಕ್ಕೆ ಇರುವಂತಹ ಕ್ಯೂಸ್ ಪಾಸಿಟಿವ್ ಇದೆ, ಬಟ್ ಒಂದೇ ಒಂದು ನೆಗೆಟಿವ್ ಅಂದ್ರೆ ಅದು ಕ್ರೂಡ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ 62 ಕ್ರಾಸ್ ಮಾಡಿದೆ. ನೋಡೋಣ, ನಿನ್ನೆ ಅಂತೂ ಬಿಗ್ ಡೌನ್ ಫಾಲ್ ಬಂತು ಮಾರ್ಕೆಟ್ ಅಲ್ಲಿ, ಇವತ್ತೇನಾದ್ರೂ ರಿಕವರಿ ಬರುತ್ತಾ ಒಂದಷ್ಟು ಅಂತ. ಸರಿಗಳೇರಿ, ಈ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.